ಏನಿಲ್ಲ ಒಟ್ಟಿನಲ್ಲಿ ಇವಾಗ ಸಿನಿಮಾ ಇಲ್ಲೂ ಅದೇ ಸಿನಿಮಾನೇ, ಬಾಲಿವುಡಲ್ಲೂ ಅದೇ ಸಿನಿಮಾನೇ, ತೆಲುಗುಲೂ ಅದೇ ಸಿನಿಮಾನೇ. ಬಟ್ ಏನಂದ್ರೆ ಕೆಲಸ ಮಾಡೋ ವಿಧಾನಗಳು ಬೇರೆ ರೀತಿ ಅಷ್ಟೇ, ಒಂಚೂರು ಫ್ರೀ ಆಗಿ. ಅಂದ್ರೆ ಇವಾಗ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಬ್ಬ ಬಡವನು ಅನ್ನ ತಿಂತಾನೆ, ನಾವು ತಿನ್ನೋ ಚಿತ್ರಾನ್ನ ತಿನ್ಬೋದು. ಸ್ವಲ್ಪ ದುಡ್ಡಿದ್ದಾಗ ಏನ್ ಮಾಡ್ತೀವಿ, ಒಂಚೂರು ಬಿರಿಯಾನಿ ತಿನ್ಬೋದು. ಓಕೆ, ಇದೂನು ರೈಸೇ, ಇದೂನು ರೈಸೇ, ಬಟ್ ಡಿಫ್ರೆಂಟ್ ಏನು ಎರಡೂ ಹೋಗಿ ಹೊಟ್ಟೆ ತುಂಬೋದು. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇದೊಂದು ಸ್ವಲ್ಪ ಬಜೆಟ್ ಅಲ್ಲಿ ಇರುತ್ತೆ. ಹಾಗೆ ಬಾಲಿವುಡ್ ಅಲ್ಲಿ ಹೋದಾಗ ನಮ್ಗೆ ಏನಂತಂದ್ರೆ ಕೆಲಸ ಮಾಡೋಕೆ ಒಂಚೂರು ಫ್ರೀಡಮ್ ಸಿಗುತ್ತೆ. ಅಂದ್ರೆ ಕೆಲಸ ಮಾಡೋ ವಿಧಾನಕ್ಕೆ, ಕೆಲಸ ಮಾಡೋ ಸ್ಟೈಲ್ಗೆ, ಆಮೇಲೆ ಯಾವುದೇ ತರದ ರಿಸ್ಟ್ರಿಕ್ಷನ್ ಇಲ್ದಿರ ಫ್ರೀ ಆಗಿ ನಿಮ್ಗೆ ಹೆಂಗ್ ಬೇಕಂತ ಕೆಲಸ ಮಾಡಿ ಅಂತ ನಮ್ಗೆ ಓಪನ್ ಹ್ಯಾಂಡ್ ಮಾಡಿ. ಓಪನ್ ಹ್ಯಾಂಡ್ ಕೊಟ್ಟಾಗ ಏನಾಗುತ್ತೆ, ಇನ್ನೊಂದು ರೇಂಜ್ ಮಾಡ್ಬೋದು. ಇವಾಗ ನಾವು ಇಲ್ಲಿ ಕನ್ನಡದಲ್ಲಿ ಮೇ ಬಿ ಇನ್ 5 to 6 days ಒಂದು ಆಕ್ಷನ್ ಮಾಡ್ತೀವಿ ಅಂತ, ಅಲ್ಲಿ ನನಗೆ ಮಿನಿಮಮ್ ಇಲ್ಲ ಅಂದ್ರೆ 20 days ಕೊಡ್ತೀವಿ. 15 days 20 days ಬಿಕಾಸ್ ಆಫ್ ಬಜೆಟ್ ಇರೋದ್ರಿಂದ. ಆಮೇಲೆ ಆಕ್ಟರ್ ಡೈಲಿ ಇಲ್ಲಿ ಕನ್ನಡದಲ್ಲಿ ನಾವೇನಂತಾರೆ ಒಂದು ಅಟ್ಲೀಸ್ಟ್ ಒಂದು 6-7 ಶಾರ್ಟ್ಸ್ ಇಲ್ಲ 20 ಶಾರ್ಟ್ಸ್ ನಾವು ತೆಗಿತೀವಿ ಅಂತ. ಅಲ್ಲಿ ಏನಂತಾರೆ ಓನ್ಲಿ ಫಾರ್ 1 day 4 ಶಾರ್ಟ್ಸ್. ಅಂದ್ರೆ ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಆಕ್ಟರ್ಸ್ ಗಳೆಲ್ಲ ಬಂದು ಆ ಒಂದು ವಿಧಾನ ಬಿಟ್ಟರೆ ಬೇರೆ ಏನಿಲ್ಲ. ಸಿನಿಮಾ ಬಂದು ಎಲ್ಲ ಒಂದೇ ಸಿನಿಮಾ. ಬಟ್ ಅಲ್ಲಿ ಏನು ಅಂತಂದ್ರೆ, ಅಲ್ಲಿ ಕೆಲಸ ಮಾಡಕ್ ಹೋದಾಗ ನನಗೆ ಎಸ್ಪೆಷಲಿ ಇನ್ನೂ ಬೇರೆ ರೀತಿ ಚಾಲೆಂಜ್ ಇದೆ. ಅಂದ್ರೆ ಬಜೆಟ್ ಇಲ್ದಿರ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಚೀವ್ ಮಾಡ್ಕೊಂಡು ಚಿಕ್ಕದಾಗ ಏನ್ ಮಾಡ್ಬೋದು ಅನ್ನೋದು ನಾವು ಮಾಡ್ತೀವಿ. ಬಟ್ ಅಲ್ಲಿ ಬಜೆಟ್ ಕೊಟ್ಟಾದಾಗ ಎಲ್ರಿಗೂ ಯಾವ ರೀತಿ ನಾವು ಚಾಲೆಂಜಿಂಗ್ ಆಗಿ ನಿಂತ್ಕೊಂಡು ನಾವು ಕೆಲಸ ತೋರಿಸ್ಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ನಾನೇ ಹಾಕೊಳ್ಳೋ ಕ್ವಶನ್ ಅದು. ಆ ರೀತಿಯಿಂದ ಕೆಲಸ ಮಾಡ್ತೀವಿ. ಬಟ್ ಎಲ್ಲೂ ಒಂದು ಕಾಂಪ್ರಮೈಸ್ ಇಲ್ದಿರ, ಎಲ್ಲೂ ಯಾರಿಗೂ ತೊಂದರೆಗಳಾಗ್ದಿರ ಸೇಫ್ಟಿಲಿ ಏನು ಮಾಡ್ಬೋದು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್.